ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ 500 ಕೋಟಿ ಕಿಕ್ ಬ್ಯಾಕ್ ಪಡೆದ ಆರೋಪ ಕೇಳಿಬಂದಿತ್ತು. ಗವರ್ನರ್ಗೂ ಪತ್ರ ಬರೆದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು ದೂರುದಾರರು. ಆದರೆ ಕಿಕ್ ಬ್ಯಾಕ್ ಅನ್ನೋದೇ ಕಟ್ಟುಕಥೆ ಅಂತ ಗವರ್ನರ್ಗೆ ಸಿಎಂ ವರದಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಬೊಮ್ಮಾಯಿ ಸರ್ಕಾರದ ಅವಧಿಯ 40% ಹಗರಣದ ಆರೋಪದ ತನಿಖೆಗೂ ಎಸ್ಐಟಿ ರಚಿಸಲು ಅನುಮೋದನೆ ಕೊಟ್ಟಿದೆ ಸರ್ಕಾರ. ಮುಡಾ ಸೈಟಿನ ಸುಳಿಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯರಿಗೆ ಈಗ ಗಣಿ ಹೊಸ ಸಂಕಷ್ಟ ಶುರುವಾಗಿದೆ. 8 ಗಣಿ ಕಂಪನಿಗಳ ನವೀಕರಣಕ್ಕೆ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದ ಆರೋಪವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಹೊರಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅನ್ನೋರು ರಾಜ್ಯಪಾಲರಿಗೆ ಪತ್ರ ಬರೆದು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಅಂತ ಆಗ್ರಹಿಸಿದ್ದಾರೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ ಅಂತ ಸಿಎಂ ಆಪ್ತ ಬಸವರಾಜ ರಾಯರೆಡ್ಡಿಯವರೇ ಹೇಳಿಕೆ ಕೊಟ್ಟಿದ್ದು ಮತ್ತೆ ಚರ್ಚೆ ಹುಟ್ಟುಹಾಕಿತ್ತು. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಈ 8 ಕಂಪನಿಗಳ ಗಣಿ ಗುತ್ತಿಗೆಯಲ್ಲಿ ಕಿಕ್ ಬ್ಯಾಕ್ ಪಡೆದ ಆರೋಪ ಸುಳ್ಳು, ಕಾನೂನುಬದ್ಧವಾಗಿ ಷರತ್ತುಬದ್ಧ ಅನುಮೋದನೆ ಕೊಟ್ಟಿದ್ದೀವಿ ಅಂತ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆದರೆ ನಿನ್ನೆ ರಾತ್ರಿ ಏಕಾಏಕಿ ರಾಜ್ಯಪಾಲ ಥಾವರಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿದ್ರು. ಕಿಕ್ ಬ್ಯಾಕ್ ಆರೋಪ ಮಾಡಿರೋದ್ರ ಹಿಂದೆ ರಾಜಕೀಯ ದುರುದ್ದೇಶವಿದೆ ಅಂತ ಎಲ್ಲ ವಿವರಣೆಗಳನ್ನು ಕೊಟ್ಟಿದ್ದಾರೆ. 2015ರಲ್ಲಿ ರಾಜ್ಯದ 8 ಗಣಿ ಗುತ್ತಿಗೆಗಳ ನವೀಕರಣ ಆಗಿದೆ. ಹರಾಜು ಹಾಕುವ ಬದಲಿಗೆ ನವೀಕರಣ ಮಾಡಲಾಗಿದೆ. ಒಟ್ಟು 2386 ಎಕರೆ ಭೂಮಿಯನ್ನ 8 ಕಂಪನಿಗಳಿಗೆ ಹಂಚಿಕೆ ಮಾಡಿದ್ದು. ನವೀಕರಣದಿಂದ ಸರ್ಕಾರಕ್ಕೆ 5,000 ಕೋಟಿ ನಷ್ಟವಾಗಿದೆ. ಸುಮಾರು 500 ಕೋಟಿ ಕಿಕ್ ಬ್ಯಾಕ್ ಪಡೆದು ಸಹಿ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಸಿದ್ದರಾಮಯ್ಯನವರು ಈ ಆರೋಪಕ್ಕೆ ಸ್ಪಷ್ಟನೆ ನೀಡಿದ್ದು ರಾಜ್ಯಪಾಲರಿಗೂ ಎಲ್ಲ ವಿವರ ಕೊಟ್ಟು ಬಂದಿದ್ದಾರೆ. 8 ಕಂಪನಿಗಳಲ್ಲಿ 3 ಗಣಿ ಕಂಪನಿಗಳ ಗಣಿಗಾರಿಕೆಗೆ ಯಾವುದೇ ಹಕ್ಕು ನೀಡಿಲ್ಲ. ಇನ್ನು 3 ಕಂಪನಿಗೆ 2020-21ರಲ್ಲಿ ಬಿಜೆಪಿ ಗುತ್ತಿಗೆ ಹಕ್ಕು ಕೊಟ್ಟಿದೆ. ಬಾಕಿ ಉಳಿದ 2 ಕಂಪನಿಗೆ 2016-2018ರಲ್ಲಿ ಗಣಿ ಗುತ್ತಿಗೆಗೆ ಒಪ್ಪಿಗೆ ಸಿಕ್ಕಿದೆ. ಎಲ್ಲ 8 ಪ್ರಕರಣಗಳಲ್ಲಿ ಸರ್ಕಾರಕ್ಕೆ ನಯಾ ಪೈಸೆ ನಷ್ಟವಾಗಿಲ್ಲ. ಈಗ ಸುಗ್ರೀವಾಜ್ಞೆ ಮೂಲಕ ಗಣಿ ಗುತ್ತಿಗೆ ಹರಾಜಾಗಿದೆ ಅಷ್ಟೇ ಅಂತ ಸಿಎಂ ಸ್ಪಷ್ಟನೆ ನೀಡಿದ್ದಾರೆ. ರಾಜ್ಯಪಾಲರಿಗೆ ಸಿಎಂ ಕಿಕ್ ಬ್ಯಾಕ್ ಆರೋಪದ ಬಗ್ಗೆ ವಿವರ ಕೊಟ್ಟು ಬಂದಿದ್ದಾರೆ. ದಾಖಲೆಗಳನ್ನೂ ಸಲ್ಲಿಸಿದ್ದಾರೆ. ಆದರೆ ಗವರ್ನರ್ ದಾಖಲೆ ಪರಿಶೀಲನೆ ಮಾಡಿದ ಮೇಲೆ ಏನು ಆದೇಶ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಗಣಿ ಗುತ್ತಿಗೆ ಕಿಕ್ ಬ್ಯಾಕ್ ಕಥೆಯನ್ನೆಲ್ಲ ಕೇಳಿ ವರದಿನೂ ಕೇಳಿದ್ದಾರೆ. ಬಿಜೆಪಿ ಅವಧಿಯ 40% ಹಗರಣ ಆರೋಪ. ತನಿಖೆಗೆ ಎಸ್ಐಟಿ ರಚಿಸಿ ಷರತ್ತು ಹಾಕಿದ ಸರ್ಕಾರ. ಬಿಜೆಪಿ ಸರ್ಕಾರ ಇದ್ದಾಗ ಗುತ್ತಿಗೆದಾರರು 40% ಕಮಿಷನ್ ಆರೋಪ ಮಾಡಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಕಾಂಗ್ರೆಸ್ ನಾಯಕರು 40% ಸರ್ಕಾರ ಅಂತ ದೊಡ್ಡ ಚಳುವಳಿನೇ ಮಾಡಿದ್ರು. ಅಧಿಕಾರಕ್ಕೆ ಬಂದ್ಮೇಲೆ 40% ಹಗರಣದ ಆರೋಪದ ತನಿಖೆಗೆ ನಾಗಮೋಹನ್ ದಾಸ್ ಆಯೋಗ ರಚಿಸಿತ್ತು. ನಾಗಮೋಹನ್ ದಾಸ್ ಸಮಿತಿ 20,000 ಪುಟಗಳ ವರದಿ ಸಲ್ಲಿಸಿತ್ತು. ಈ ವರದಿ ಆಧರಿಸಿ ಎಸ್ಐಟಿ ರಚಿಸಿ ತನಿಖೆಗೆ ವಹಿಸಲು ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಇವತ್ತು ನಡೆದ ಸಂಪುಟ ಸಭೆಯಲ್ಲಿ ಎಸ್ಐಟಿ ರಚನೆ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಂಡಿದೆ. 2 ತಿಂಗಳಲ್ಲಿ ತನಿಖೆ ಪೂರ್ಣಗೊಳಿಸಿ ಕ್ರಮ ಜರುಗಿಸಲು ಗಡುವು ನೀಡಲಾಗಿದೆ. ಈ ಒಂದು ವಿಚಾರಣಾ ಆಯೋಗದ ವರದಿ ಮೇಲೆ ನಾವು ಎಸ್ಐಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಆದಷ್ಟು ಬೇಗ 2 ತಿಂಗಳಲ್ಲಿ ವರದಿಯನ್ನು ತೆಗೆದುಕೊಳ್ಳೋದಕ್ಕೆ ಎಸ್ಐಟಿಗೆ ಸೂಚಿಸಬೇಕು ಅನ್ನೋದು. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಗಣಿ ಗುತ್ತಿಗೆ ಕಿಕ್ ಬ್ಯಾಕ್ ಪಡೆದ ಆರೋಪ, ಇನ್ನೊಂದು ಕಡೆ ಬೊಮ್ಮಾಯಿ ಅವರ ಆಡಳಿತಾವಧಿಯಲ್ಲಿ 40% ಕಮಿಷನ್ ದಂಧೆ ಆರೋಪ. ಯಾರು ಸರಿ ಯಾರದ್ದು ತಪ್ಪು ಅನ್ನೋದನ್ನ ಕಾನೂನೇ ತೀರ್ಮಾನಿಸಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.